ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಅಡುಗೆ ಮನೆ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಹೊರಗಡೆ ತೆಗೆದಿದ್ದೀನಿ. ಈ ಸರಿ ಗ್ರಾಸರಿ ಐಟಮ್ಸ್ನೆಲ್ಲ ತುಂಬಿಡೋದಕ್ಕೆ ಅಂತ ಗ್ಲಾಸ್ ಐಟಮ್ಸ್ ಜಾಸ್ತಿ ತರಿಸ್ಕೊಂಡೆ ಅಷ್ಟೇ. ಅದರ್ವೈಸ್ ಇನ್ನೇನು ಇಲ್ಲ. ಗೊತ್ತಾಗುತ್ತೆ ನಿಮಗೆ ನೋಡ್ತಾ ನೋಡ್ತಾ. ಸದ್ಯಕ್ಕೆ ಬನ್ನಿ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನಗೂ ಕೂಡ ಟೈಮ್ ಇಲ್ಲ, ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ನೋಡಿ. ಸೊ ಈ ವಿಡಿಯೋನ ನಾನು ಹಬ್ಬ ಎಲ್ಲ ಮುಗಿದ್ಮೇಲೆ ಹಾಕೋದಕ್ಕಾಗೋದು, ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಾಯಿತ್ತು. ಸ್ವಲ್ಪನೇ ಕೆಲಸಗಳನ್ನ ಮಾಡ್ಕೊತಾ ಹೋಗ್ತಾ ಇದ್ದೆ. ಜೊತೆಗೆ ವಿಡಿಯೋನ ಮಾಡ್ಕೊತಾ ವಿಡಿಯೋ ಮಾಡೋಷ್ಟು ಆದರೆ ಕೆಲಸ ಮಾಡ್ಕೊಳ್ಳೋಷ್ಟು ಇರಲಿಲ್ಲ ನನಗೆ. ಅಡುಗೆ ಮನೆ ತೆಗೆಯೋದು ನಾನು ಹೆಂಗಾಗ್ಬಿಡ್ತು ಅಂತ ಅಂದರೆ, ತುಂಬ ಚೆನ್ನಾಗೇ ಇದ್ದೆ, ಆರಾಮಾಗೇ ಇದ್ದೆ. ಬಟ್ ಹಿಂದಿನ ದಿನ ನೈಟೇ ಸ್ವಲ್ಪ ನನಗೆ ಹಿಂದಿನ ದಿನ ಮಧ್ಯಾಹ್ನ ನಾವೆಲ್ಲ ಹೊರಗಡೆ ಹೋಗಿದ್ವಿ. ಸೊ ಅವತ್ತು ಮಧ್ಯಾಹ್ನದ ಮೇಲೆ ತುಂಬ ಹೆಡ್ಡೇಕ್ ಆಗ್ತಾಯಿತ್ತು. ಓಕೆ, ನಾನು ಟ್ಯಾಬ್ಲೆಟ್ ತೊಗೊಳ್ಳೋದಿಲ್ಲ ಹೆಡ್ಡೇಕು. ಸೊ ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇರೋದ್ರಿಂದ ಡಾಕ್ಟರ್ ಹತ್ರ ತೋರಿಸ್ದಾಗಲೂ ಅವರು ಕೂಡ ಹೇಳಿದ್ದು ಒಂದೇ. ಸೊ ಈ ಟ್ಯಾಬ್ಲೆಟ್ ಏನಾರು ನೀವು ತೊಗೋಬೇಕು ಅಂತ ಅಂದರೆ ಹೆವಿ ಹೆಡ್ಡೇಕ್ ಆದಾಗ ಒನ್ ಡೇ ಎಲ್ಲ ನೋಡಿ ಅಥವಾ ಚೆನ್ನಾಗಿ ನಿದ್ದೆ ಮಾಡಿ ನೋಡಿ ಆಗಲೆಲ್ಲ ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಅಂದಾಗ ಮಾತ್ರ ಟ್ಯಾಬ್ಲೆಟ್ನ ತೊಗೊಳ್ಳಿ. ಅಲ್ಲಿವರೆಗೂ ತೊಗೊಳೋದಕ್ಕೆ ಹೋಗಬೇಡಿ, ಯಾಕಂದರೆ ಪೇಯ್ನ್ ಕಿಲ್ಲರ್ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟೆ ಅವರು ಒಂದು ಟ್ಯಾಬ್ಲೆಟ್ ಸಜೆಷನ್ ಮಾಡಿದರು ನನಗೆ. ಸೊ ನಾನು ಯಾವಾಗಲೂ ಅಷ್ಟೇ, ಅವರು ಹೇಳಿಬಿಟ್ಟೆ ಕೊಟ್ಟಿರೋದ್ರಿಂದ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವಾ. ಸೊ ತಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೆನ್ನೆ ಎಲ್ಲ ತಡ್ಕೊಂಡೆ. ನೆನ್ನೆ 1-2 hours ನಿದ್ದೆನೂ ಕೂಡ ಮಾಡಿದೆ ಮಧ್ಯಾಹ್ನದ ಮೇಲೆ. ಬಟ್ ಇನ್ನೂ ಬಿಟ್ಟಿರಲಿಲ್ಲ. ಆದರೂ ಕೂಡ ಓಕೆ, ಅದ್ರ ಕಡೆನೇ ಗಮನ ಕೊಡೋದು ಬೇಡ ಅಂತ ಹೇಳಿ ಅದು ಇದು ಕೆಲಸಗಳನ್ನ ಮಾಡ್ಕೊತಿದ್ದೆ. ಬೆಳಗ್ಗೆಗೆ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು. ಇನ್ನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ, ಇನ್ನೇನು ಹತ್ತಿರ ಬಂತು, ಇನ್ನೊಂದು ವೀಕಲ್ಲಿ ಹಬ್ಬ ಹತ್ತಿರ ಬರ್ತಾಯಿದೆ. ತುಂಬ ಹತ್ತಿರ ಬಂದಾಗ ನಾನು ಎಲ್ಲನೂ ರಿಸ್ಕ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಬೆಳಗ್ಗೆಗೆ ತೆಕ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ತೆಗೆದಿಟ್ಟೆ ಹೊರಗಡೆಗೆ. ಬಟ್ ತುಂಬ ಬೆಳಗ್ಗೆ ಹೊತ್ತು ಹಾಲು ಸ್ವಲ್ಪ ಜಾಸ್ತಿನೇ ಕರಿತೀವಿ. ಅಂದರೆ ನಾನು ಒಬ್ಬಳೇ ಕೈಯಲ್ಲಿ ಕರಿಬೇಕು, ಮಿಷಿನ್ ಏನೂ ಇಲ್ಲ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಸ್ವಲ್ಪ ಸುಸ್ತಾಗುತ್ತೆ. ಹಾಲೆಲ್ಲ ಕರೆದು ಎಲ್ಲ ಮಾಡಿಬಿಟ್ಟು ಬಂದ ತಕ್ಷಣ ಸುಸ್ತಾಗುತ್ತೆ. ಸ್ವಲ್ಪ ಬಿಸಿನೀರು ಕುಡಿದು ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಚಿಲ್ ಮಾಡಿ ಕೆಲಸನ ಶುರು ಮಾಡ್ಕೊತೀನಿ. ಅದು ನನ್ನ ದಿನನಿತ್ಯದ ಒಂದು ರೆಗ್ಯುಲರಾಗಿ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಅದನ್ನು. ಬಟ್ ಅವತ್ತು ಏನಾಯಿತು ಅಂತಂದರೆ ಗೊತ್ತಲ್ವ ಹೆಣ್ಮಕ್ಳುಗಳು ಹೇಗೆ ಅಂತ, ಊಟ ತಿಂಡಿ ಏನು ಬೇಡ, ಕ್ಲೀನಿಂಗು ಅಂತ ನಿಂತ್ಕೊಂಡ್ಬಿಟ್ರೆ. ಸೊ ಅದೇ ಥರ ನಾನು ಬೆಳಗ್ಗೆ ಬಿಸಿನೀರನ್ನೂ ಕುಡಿಲಿಲ್ಲ, ಕಾಫಿನೂ ಕುಡಿಲಿಲ್ಲ. ನನ್ನ ಪಾಡಿ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಎಲ್ಲನೂ ಹೊರಗಡೆ ಇಟ್ಟೆ, ಬಟ್ ಆಗಲೇ ಇಲ್ಲ, ತುಂಬ ಹೆವಿ ಆಗ್ತಾ ಹೋಯಿತು ಹೆಡ್ಡೇಕು. ಸೊ ಓಕೆ, ಒಂದು ಸ್ವಲ್ಪ ಹೊಟ್ಟೆಗೇನಾದ್ರು ತಿನ್ನೋಣ. ಮೈಗ್ರೇನ್ ಪ್ರಾಬ್ಲಮ್ ಹೇಗೆ ಅಂತ ಅಂದರೆ, ನಿದ್ದೆ ಕಡಿಮೆ ಆದರೆ, ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಅಂತ ಅಂದರೆ, ಟೆನ್ಷನ್ಸ್ ಜಾಸ್ತಿ ಆದರೆ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಈ ಥರ ಎಲ್ಲ ಒಂದೊಂದು ಇದ್ದಾಗ ಹೆವಿ ಹೆಡ್ಡೇಕ್ ಬಂದುಬಿಡುತ್ತೆ ನನಗೆ. ಸೊ ಓಕೆ, ಹೊಟ್ಟೆ ಹಸಿವು ಆಗಿದೆಯಲ್ವ, ಅದಕ್ಕೋಸ್ಕರನೇ ಇರ್ಬೋದು. ಒಂದು ಸ್ವಲ್ಪ ಕಾಫಿ ಮತ್ತು ರಸ್ಕ್ ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡು ತಿಂದ್ಬಿಟ್ಟು ಕೂತ್ಕೊಂಡೆ. ಆಗಲಿಲ್ಲ, ಯಾಕೋ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಹೋಗಿ ಮಲ್ಕೊಂಡೆ. ಒಂದು 10 ನಿಮಿಷ ಎದ್ದರೆ ಸರಿ ಹೋಗ್ಬೋದೇನೋ ಅಂತ. ಬಟ್ ಆಗಲೂ ಕೂಡ ಆಗಲಿಲ್ಲ. ಎದ್ದು ಕೂತ್ಕೊಂಡ್ರೆ ಫುಲ್ ತಲೆಗಿರ್ರಂತ ಇದೆ, ಮತ್ತು ವಾಮಿಟ್ ಮಾಡೋ ಥರ ಆಗ್ತದೆ. ಅಂದರೆ ಹೆವಿ ಹೆಡ್ಡೇಕ್ ಆದಾಗ ಈ ಥರ ಆಗುತ್ತೆ. ಸೊ ಓಕೆ, ಟ್ಯಾಬ್ಲೆಟ್ ತೊಗೊಳ್ಳೇಬೇಕು, ಆಗೋದೇ ಇಲ್ಲ ಅಂತ ಹೇಳಿದೆ. ಬಟ್ ಖಾಲಿ ಹೊಟ್ಟೆನಲ್ಲಿ ತಗೊಳ್ಳೋ ಹಾಗಿಲ್ಲ, ಬಿಕಾಸ್ ಅದೆಲ್ಲ ಗೊತ್ತಿರುತ್ತೆ ಅಲ್ವಾ, ಪೇಯ್ನ್ ಕಿಲ್ಲರ್ಸ್ ಯಾವತ್ತೂ ಖಾಲಿ ಹೊಟ್ಟೆನಲ್ಲಿ ತಗೋಬಾರ್ದು. ನಾನು ತಿಂಡಿ ಬೇರೆ ತಿಂದಿರಲಿಲ್ಲ. ತಿಂಡಿ ತಿನ್ನೋದಕ್ಕೂ ಕೂಡ ಅಷ್ಟು ಮನಸ್ಸಿರಲಿಲ್ಲ ನನಗೆ, ಬಿಕಾಸ್ ಅಷ್ಟು ಹೆವಿ ಆಗ್ತಾಯಿತ್ತು ನನಗೆ. ತಲೆ ತುಂಬ ಭಾರ ಅನ್ನಿಸ್ತಾಯಿತ್ತು. ಮಲ್ಕೊಂಬಿಡೋಣ, ನೋಡೋಣ ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು ಹಾಗೆ ಚೆನ್ನಾಗಿ ನಿದ್ದೆ ಮಾಡಿದೆ. ಒಂದು 8:30 ಮಲ್ಕೊಂಡಿದ್ದು. 9:30 10 ಗಂಟೆ, 1-1:15 ಗಂಟೆ ಮಲ್ಕೊಂಡೆ. ಆಮೇಲೆ ಮನೆಯವ್ರು ಬಂದು ತಿಂಡಿನಾರು ತಿಂದು ಮಲ್ಕೋಬಾ, ಎಲ್ಲನೂ ಆಚೆಗೆ ಹಾಕಿದ್ಯಾ ಅಂತ ಅವ್ರು ಬೈಯೋದಕ್ಕೆ ಶುರು ಮಾಡಿದ್ರು. ಬಿಕಾಸ್ ಗೊತ್ತಲ್ವಾ, ಯಾರಾದರೂ ಮನೆಗೆ ಬರ್ತಾರೆ, ಹೀಗೆಲ್ಲ ಗುಡ್ಡೆ ಹಾಕೊಂಡು ಕೂತಿದ್ಯಲ್ಲ ಅಂತ ಗಂಡಸ್ರುಗಳು ಬೈತಾರೆ. ನಾನು ಹಾಗೆಲ್ಲ ಆಚೆಗೆ ತೆಗೆದ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ. ಆಮೇಲೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಇನ್ನೂ ಹೆಡ್ಡೇಕ್
ಕಡಿಮೆ ಆಗಿರಲಿಲ್ಲ. ಓಕೆ, ಚೆನ್ನಾಗಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ನೋಡೋಣ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂಡಿ ತಿಂದು ಒಂದು ಟ್ಯಾಬ್ಲೆಟ್ ತೊಗೊಂಡು ಇನ್ನು ಮತ್ತೆ ಮಲಗೋದಕ್ಕೆ ಹೋಗಲಿಲ್ಲ, ರೆಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಾಗೆ ವೀಡಿಯೋನೂ ಶುರು ಮಾಡ್ಕೊಂಡಿರಲಿಲ್ಲ. ಮಲಗಿ ಎದ್ದು ಬಂದಮೇಲೆ ನಾನು ವೀಡಿಯೋನ ಶುರು ಮಾಡ್ಕೊಂಡಿದ್ದು. ಒಂದು 10:30 ಮೇಲೇ ತಿಂಡಿ ಎಲ್ಲ ತಿಂದು ಅದು ಇದು ಎಲ್ಲ ಮಾಡಿಕೊಂಡು ಸ್ವಲ್ಪ ಓಕೆ ಇವಾಗ ಬೆಟರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅದ್ರ ಕಡೆನೇ ಮೂಡಿದರೆ ಸರಿ ಹೋಗಲ್ಲ. ಅದು ಅಲ್ಲದೆ ತಲೆಗೆ ಬೇರೆ ಹರಳೆಣ್ಣೆ ಹಚ್ಚಿದೆ, ಅದು ಸ್ವಲ್ಪ ಭಾರ ಆದಂಗೆ ಆಗ್ತಾಯಿತ್ತು ನನಗೆ. ಓಕೆ, ಇದು ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನದ ಮೇಲೆ ಸ್ನಾನ ಮಾಡಿಕೊಂಡೇ ಬಿಡೋಣ ಇವತ್ತು ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಕೊಂಡೆ. ಸೊ ಒಂದೊಂದಾಗಿ ಎಲ್ಲನೂ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಅಂದರೆ ಶೆಲ್ಫು ವಾರ್ಡ್ರೋಬ್ಸ್ ಯಾವುದು ಕೂಡ ಅಷ್ಟು ಗಲೀಜಾಗಿರಲಿಲ್ಲ ನನ್ನ ಪುಣ್ಯಕ್ಕೆ. ಎಲ್ಲವೂ ಕೂಡ ಚೆನ್ನಾಗಿತ್ತು, ಅಷ್ಟು ಧೂಳು ಕೂಡ ಇರಲಿಲ್ಲ. ಸೊ ಈಗ ಒಂದು 3-4 ತಿಂಗಳಿಂದ ನಾವು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದರಿಂದ ಮನೆ ದೇವ್ರದ್ದು ಪೂಜೆ ಇತ್ತು ಅಂತ ಹೇಳಿಬಿಟ್ಟು ಸೊ ಅಷ್ಟೊಂದೇನು ಧೂಳಿರಲಿಲ್ಲ. ಸೊ ಓಕೆ ಅಂತ ಹೇಳಿಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಪಾತ್ರೆಗಳನ್ನೆಲ್ಲನೂ ಕೂಡ ಬೇಗ ತೊಳ್ಕೊಳ್ಳೋದಿತ್ತು. ಜೊತೆಗೆ ಅಡುಗೆನೂ ಕೂಡ ಮಾಡ್ಕೋಬೇಕಿತ್ತಲ್ವ, ಹಾಗಾಗಿ ಬೇಗ ವಾಶ್ ಮಾಡಿಕೊಂಡೆ. ಬರೀ ಕ್ಲೀನಿಂಗ್ದೇ ವೀಡಿಯೋಗಳನ್ನ ಹಾಕ್ತಾಯಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ನಾನು ತೊಳೆಯೋದು ಬಳಿಯೋದು ಉಜ್ಜೋದು ಯಾವುದನ್ನು ಕೂಡ ಜಾಸ್ತಿ ತೋರಿಸಿಲ್ಲ ನಾನು. ಎಲ್ಲನೂ ವೀಡಿಯೋನೂ ಕೂಡ ಮಾಡ್ಕೊಳ್ಳಲಿಲ್ಲ, ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತಾ ಇರೋದು. ಸೊ ಒಬ್ಬಳೇ ಆಗಿರೋದು ತುಂಬ ರಿಸ್ಕ್ ಇದೆ. ಜೊತೆಗೆ ಯಾರಾದರೂ ಇದ್ದರೆ ಹೆಲ್ಪ್ ಆಗ್ತಾಯಿತ್ತು. ಅಮ್ಮನ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರು ಕೂಡ ಫ್ರೀಯಾಗಿಲ್ಲ. ಎಲ್ಲರೂ ಅವ್ರ ಅಪ್ಪ ಅಮ್ಮನ ಯಾರನ್ನಾರು ಅವ್ರ ಅಮ್ಮನೋ ತಂಗಿನೋ ಯಾರನ್ನಾರು ಕರೆಸ್ಕೊತಾರೆ. ಬಟ್ ಆ ಅಮ್ಮ ತಂಗಿ ಇಬ್ಬರು ಅಲ್ಲಿ ಊರಲ್ಲಿ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಅವರು ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಸೊ ಹಾಗಾಗಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರಲಿ ಅಂತ ಹೇಳಿಬಿಟ್ಟು ನನಗೆ ಲೇಬರ್ಸ್ಗಳೆಲ್ಲ ಬಂದು ಕೆಲಸ ಮಾಡಿಕೊಟ್ರು ನನಗೆ ಸ್ಯಾಟಿಸ್ಫೈಡ್ ಆಗಲ್ಲ. ಸೊ ನಾನು ಮಾಡ್ದಂಗೆ ಆಗಲ್ಲ, ಅದಕ್ಕೋಸ್ಕರ ಹೊರಗಡೆ ಯಾರನ್ನೂ ಕೂಡ ಕರೆಸ್ಕೊಳ್ಳಲ್ಲ, ನಾನು ಒಬ್ಬಳೇ ಮಾಡ್ಕೊತೀನಿ ಎಷ್ಟಾಗುತ್ತೋ ಅಷ್ಟನ್ನು. ಸೊ ಮಧ್ಯಾಹ್ನ ಊಟ ಆದಮೇಲೆ ಒಂದು ಸ್ವಲ್ಪ ಎಲ್ಲನೂ ಇದು ಪಾತ್ರೆಗಳನ್ನೆಲ್ಲನೂ ತೊಳ್ಕೊಂಡಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಇಲ್ಲಿ ಪಾತ್ರೆಗಳನ್ನೆಲ್ಲನೂ ಸ್ವಲ್ಪ ಜೋಡಿಸಿದ್ದೀನಿ ಕೂಡ. ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ, ನೋಡ್ತಾ ಇರ್ಬೋದು ಎಲ್ಲ ಖಾಲಿಯಾಗಿದೆ ಪಾತ್ರೆಗಳೆಲ್ಲ. ಸೊ ಇದೆಲ್ಲ ದಿನಸಿ ಐಟಮ್ಸು, ಅದನ್ನೆಲ್ಲನೂ ಕೂಡ ಆಮೇಲೆ ಸ್ಟೋರ್ ಮಾಡ್ಕೊಬೇಕು. ಇನ್ನು ಗ್ಲಾಸ್ದು ಏನು ಸ್ಟೋರೇಜ್ ಬಾಕ್ಸಸ್ ಇದೆ, ಸೊ ಅದನ್ನು ಲೇಟಾಗಿ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಬೆಳಗ್ಗೆ ಒಂದು ಬಾಟಲ್ನ ಆಲ್ರೆಡಿ ಹೊಡೆದಾಕ್ತೆ, ಒಂದು ಆಯಿಲ್ ಬಾಟಲ್ ತರಿಸ್ಕೊಂಡಿದ್ದೆ ಅಲ್ವಾ, ಸೊ ಅದು ಹೊಡೆದೋಯ್ತು ಕೈ ಜಾರಿ. ಯಾಕಂದರೆ ನುಣುಪಾಗ್ಬಿಟ್ಟಿದೆ ಕೈ ಫುಲ್ಲು. ಸೊ ಅದಕ್ಕೆ ಆಮೇಲೆ ಸ್ವಲ್ಪ ಇದನ್ನೆಲ್ಲ ಜೋಡಿಸಿ ಆಮೇಲೆ ಅದನ್ನು ವಾಶ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೀನಿ. ಸೊ ಇವಾಗ ಒಂದೊಂದಾಗಿ ಹಾಗಾಗೇ ಎಲ್ಲನೂ ಕೂಡ ಏನು ಡ್ರೈ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಶೆಲ್ಫಲ್ಲಿ ಹಾಗೆ ಇಡ್ತೀನಿ. ಆಮೇಲೆ ಎಲ್ಲನೂ ಜೋಡಿಸ್ಕೊತೀನಿ. ಬಿಕಾಸ್ ಎಲ್ಲವೂ ಕೂಡ ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಒಂದೇ ಸರಿಗೆ ನೀಟಾಗಿ ಜೋಡಿಸ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ. ಹೊರಿಸ್ಬಿಟ್ಟು ಎಲ್ಲನೂ ಕೂಡ ಶೆಲ್ಫ್ ಕಡೆ ಇಡ್ತೀನಿ. ಇನ್ನು ಬಾಕ್ಸಸ್ ಏನಿದೆ, ಬಾಕ್ಸಸ್ ಎಲ್ಲನೂ ಕೂಡ ನಾನು ಆಲ್ರೆಡಿ ಹಸಿಟ್ಟೆಲ್ಲನೂ ಕೂಡ ಹೊಂದಿಸ್ಕೊತಾ ಇರ್ತೀನಿ ಅಲ್ವಾ. ಸೊ ಆ ಟೈಮ್ನಲ್ಲಿ ಬಾಕ್ಸ್ಗಳನ್ನೆಲ್ಲನೂ ಕೂಡ ವಾಶ್ ಮಾಡಿರ್ತೀನಿ. ಸೊ ಹಾಗಾಗಿ ಅದನ್ನು ಹಾಗೆಯೇ ಒರೆಸ್ಬಿಟ್ಟು ಮೇಲ್ಗಡೆ ಕ್ಯಾಪ್ಸ್ ಏನಿದೆ ಅದು ಯಾವಾಗಲೂ ಮುಟ್ತಾನೆ ಇರ್ತೀವಲ್ವ ತೆಗಿಯೋದಕ್ಕೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಕ್ಯಾಪ್ಸ್ಗಳನ್ನ ಬಾಕ್ಸ್ ಕ್ಯಾಪ್ಗಳೇನು ಬರುತ್ತೆ ಸೊ ಅದನ್ನು ಮಾತ್ರ ವಾಶ್ ಮಾಡಿದ್ದೀನಿ ಎಲ್ಲನೂ. ಅದನ್ನು ಇವಾಗ ಒರೆಸ್ಬಿಟ್ಟು ಇಡಬೇಕು. ಸೊ ಇಷ್ಟಾಗಿದೆ, 4 ಗಂಟೆ ಆಲ್ರೆಡಿ ಟೈಮು. ವಾಶ್ ಮಾಡೋದ್ರೊಳಗೆ ಇಷ್ಟೊತ್ತು ಆಯಿತು. ಸೊ ಅದಕ್ಕೆ ಈಗ ಏನೇನೆಲ್ಲ ಇದೆ ಅದನ್ನೆಲ್ಲನೂ ಕೂಡ ಒರೆಸ್ಬಿಟ್ಟು ಈ ಶೆಲ್ಫ್ ಮೇಲೆ ಎಲ್ಲನೂ ಕೂಡ ಜೋಡಿಸ್ಕೊತೀನಿ. ಆಮೇಲೆ ನೀಟಾಗಿ ಒನ್ ಬೈ ಒನ್ನು ಜೋಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಇವಾಗ ಹೊಡಿಸೋ ಕೆಲಸನ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಸೊ ಹೆಲ್ತ್ ಇಶ್ಯೂಸು ಪದೇ ಆಗ್ತಾ ಇದ್ದಿದ್ದರಿಂದ ನಾನು ವೀಡಿಯೋಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಸೊ ಇದೊಂದೇ ಕ್ಲೀನಿಂಗ್ ವೀಡಿಯೋ ಅಂತ ಬರೋದು ನಿಮಗೆ. ಮನೆ ಕ್ಲೀನಿಂಗ್ದು ಯಾವುದು ಕೂಡ ನಾನು ವೀಡಿಯೋ ಮಾಡಿಕೊಳ್ಳಲಿಲ್ಲ. ಬಿಕಾಸ್ ಸ್ವಲ್ಪ ಆವಾಗಲೂ ಕೂಡ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು. ಅದೆಲ್ಲ ಮುಗಿಸ್ಕೊಂಡು ನಾನು ಕೊನೆಗೆ ತುಂಬ ದಿನ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಇದೊಂದು ಓವನ್ ಸ್ಟ್ಯಾಂಡು ಮತ್ತು ಗ್ರಾಸರಿಗೋಸ್ಕರ ಅಂತ ಹೇಳಿ ಗ್ಲಾಸ್ದು
ಬಾಕ್ಸಸ್ನ ತರಿಸ್ಕೊಂಡಿದ್ದೆ. ಹಾಗೆ ಶುಗರ್ ಮತ್ತು ಕಾಫಿ ಟೀಗೆ ಹೊಸದಾಗಿ ಈ ಥರ ಒಂದು ಆ್ಯಡ್ನ ಮಾಡಿದ್ದೀನಿ. ಹೇಗಿದೆ? ಸೊ ನಾನು ಅಡುಗೆ ಮನೆಗೆ ತುಂಬ ಸಿಂಪಲಾಗಿ ಪರ್ಚೇಸ್ ಮಾಡಿಕೊಂಡೆ. ಈ ಸರಿ ಜಾಸ್ತಿ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಈ ಒಂದು ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.